Hi, feeling so frizzy even after hair wash or going outside daily, applying shampoo without oil, still frizzy. You have a best solution, that is Be Blunt. Be Blunt hair mask. You need to apply hair mask every 15 days or 20 days once. At least twice a month, however you can plan. If ಹೇಗಾರೋ ಪ್ಲಾನ್ ಮಾಡಿಕೊಂಡು ಅಟ್ಲೀಸ್ಟ್ ಟ್ವೈಸ್ ಎ ಮಂತ್ ಆದ್ರೂ ನೀವು ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೊತ ಬಂದರೆ ನಿಮ್ಮ ಕೂದಲು ತುಂಬ ಕಂಡೀಷ್ನರ್ ಆಗಿ ನೀಟಾಗಿ ಇರುತ್ತೆ. ತುಂಬ ಫ್ರಿಜ್ಜಿಂದ ಏನೇ ನೀವು ಆ್ಯಂಟಿ ಫ್ರಿಜ್ ಶ್ಯಾಂಪೂ ಯೂಸ್ ಮಾಡ್ಬೋದು, ಮಾಡಿದ್ರೂ ನೀಟಾಗಿ ಇರುತ್ತೆ. ದಿ ಕನ್ಸಿಸ್ಟೆನ್ಸಿ ಈಸ್ ಲೈಕ್ ದಿಸ್. ಫಸ್ಟು ಪ್ರೀ ವಾಶ್ ಮಾಡ್ಕೋಬೇಕು ಹೇರ್ನ. ನೀವು ಶ್ಯಾಂಪೂಲಿ ಪ್ರೀ ವಾಶ್ ಮಾಡಿಕೊಂಡು ಡ್ಯಾಂಪ್ ಹೇರ್ ಅಂದರೆ ವೆಟ್ ಹೇರ್ಗೆ ನೀವು ಅಪ್ಲೈ ಮಾಡಬೇಕು. ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ಬಿ ಬ್ಲಂಟ್ ಅವ್ರದ್ದು ಎಕ್ಸ್ಟ್ರಾ ಸ್ಮೂತ್ ಇಂಟೆನ್ಸ್ ಮಾಯಿಶ್ಚರೈಸರ್ ಹೇರ್ ಮಾಸ್ಕ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಪಾರ್ಟಿಷನ್ ತೊಗೊಂಡು ನೀವು ಬರೀ ಹೇರಿಗೆ ಮಾತ್ರ ಅಪ್ಲೈ ಮಾಡಬೇಕು, ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಬಾರ್ದು. ನಿಮ್ಮ ಅಕಾರ್ಡಿಂಗ್ ಟು ಹೇರ್ ಲೆಂತ್, ಟಿಪ್ ಆಫ್ ದಿ ಹೇರ್ ಲೆಂತ್ವರೆಗೂ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಯು ಹ್ಯಾವ್ ಟು ಮಸಾಜ್ ಲೈಕ್ ದಿಸ್. ಒಂದು 2 to 3 minutes ನೀವು ಮಸಾಜ್ ಮಾಡಬೇಕು. ಅಟ್ಲೀಸ್ಟ್ 1 minute ನೀವು ಫುಲ್ ಇಲ್ವಾ ಏನು ಮಾಡಬೇಕು, ಓವರಾಲ್ ನೀವು ಅಪ್ಲೈ ಮಾಡಿ ನೋಡಿ. ಮಸಾಜ್ ಮಾಡಿದ್ರೆ ಈ ರೀತಿ ಸ್ಟ್ರೈಟಾಗಿ ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹೋಪ್ ಯು ಕ್ಯಾನ್ ಸಿ. ಇಲ್ವಾ ನೀವು ಫಸ್ಟು ಎಲ್ಲ ಆಲ್ ಓವರ್ ಯುವರ್ ಹೇರ್ ನೀವು ಅಪ್ಲೈ ಮಾಡಿಬಿಟ್ಟು ನೀವು ಆಮೇಲೆ ಯು ಕ್ಯಾನ್ ಗೋ ವಿತ್ ದಿ ಮಸಾಜ್. ನೀವು ರ್ಯಾಂಡಮ್ ಆಗಿ ಹಚ್ತಾನೆ ಒಂದು 2 ಸೆಕೆಂಡ್, ಅಟ್ಲೀಸ್ಟ್ ಒಂದು 10 times ಹಿಂಗೆ ಅಂದ್ಬಿಡಿ. ಏನು ಹಾರ್ಡ್ಲಿ 1 ನಿಮಿಷ ಆಗುತ್ತೆ ಅಷ್ಟೇ. ತುಂಬ ಇಂಟೆನ್ಸ್ ಮಾಯಿಶ್ಚರೈಸರ್ ಕೊಡುತ್ತೆ, ಹೇರ್ಗೆ ನರಿಶ್ಮೆಂಟ್ ಕೊಡುತ್ತೆ, ಡ್ಯಾಮೇಜಿಂದ ಕಂಟ್ರೋಲ್ ಮಾಡುತ್ತೆ. ಯಾರ್ಯಾರಿಗೆ ನಾನು ಪ್ರತಿದಿನ ಹೇರ್ ಸ್ಟೈಲ್ ಮಾಡಬೇಕು, ಹೇರ್ ಸೆಟ್ ಮಾಡಬೇಕು ಅನ್ನೋರಿಲ್ಲ, ಇದನ್ನು ನೀವು ಈ ರೀತಿ ಹೇರ್ ಕೇರ್ ರುಟೀನ ನೀವು ಸೆಟ್ ಮಾಡ್ಕೋತಾ ಬಂದರೆ ನಿಮಗೆ ಯಾವ ಹೇರ್ ಸೆಟ್ಟಿಂಗ್ ಅಥವಾ ಹೇರ್ ಸ್ಟೈಲಿಂಗ್ ನೆಸೆಸಿಟಿನೇ ಇರೋದಿಲ್ಲ. ಆ ರೀತಿ ನಿಮಗೆ ಹೇರ್ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಮೇಂಟೆನೆನ್ಸ್ ದ್ಯಾನ್ ಸ್ಟೈಲಿಂಗ್ ಅಷ್ಟೇ. ನೀವು ಕಂಟಿನ್ಯೂಸ್ ಆಗಿ ಒಳ್ಳೆ ಫ್ರಿಸ್ ಫ್ರೀ ಶ್ಯಾಂಪೂನ ಯೂಸ್ ಮಾಡೋದು, ಒಳ್ಳೆ ಹೈರೋಲಾನಿಕ್ ಇರುವಂಥ ಒಂದು ಶ್ಯಾಂಪೂನ ಯೂಸ್ ಮಾಡೋದು. ಇವ್ರದ್ದು ಬಿ ಬ್ಲಂಟ್ ಅವ್ರದ್ದು ಇಂಟೆನ್ಸ್ ಮಾಯಿಶ್ಚರೈಸರ್ ಶ್ಯಾಂಪೂನು ಇದೆ, ತುಂಬ ಚೆನ್ನಾಗಿದೆ. ಸಖತ್ ಹೈಡ್ರೇಟಿಂಗ್ ಆಗಿ ನರಿಶ್ಮೆಂಟ್ ಜೊತೆಗೆ ಶೈನ್ ಕೂಡ ಸಿಗುತ್ತೆ ನಿಮಗೆ. ಇವ್ರದ್ದೇ ಇನ್ನು ಕಾಂಪೋನು ತೊಗೋಬೋದು. ಇದೇ ಕಂಡೀಷ್ನರ್, ಶ್ಯಾಂಪೂ ಆ್ಯಂಡ್ ಮಾಸ್ಕ್, ಹೇರ್ ಮಾಸ್ಕ್. ಬಿ ಬ್ಲಂಟಲ್ಲಿ ಆಫರ್ ಯಾವಾಗಲೂ ಆಫರ್ ಇರುತ್ತೆ. ಬೈ ಟುವರ್ಡ್ ಜಸ್ಟ್ 699 ಆರ್ ಸಮಥಿಂಗ್, ವರ್ತ್ ಬೈ. ನೀವು ಒಂದು ಸತಿ ಪಾರ್ಲರ್ಗೆ ಹೋಗಿ 800 rupees ಒಂದು ಸೆಷನ್ ಕೊಡೋ ಬದಲು ನೀವು ಒಂದು ಸತಿ ಮಾಸ್ಕನ್ನು ತೊಗೊಂಡ್ರೆ ಅಟ್ಲೀಸ್ಟ್ ನೀವು 6 months to 1 yearವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಸಿಂಗಲ್ ಯೂಸೇಜಲ್ಲಿ. ನೀವು ನೋಡಿ, ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆ ಮಸಾಜ್ ಮಾಡಿಕೊಂಡು ಒಂದು 20 minutes ಬಿಟ್ಟು ಶ್ಯಾಂಪೂ ಹಾಕಬಾರ್ದು, ಹಾಗೆ ಹೇರ್ ವಾಶ್ ಮಾಡಬೇಕು. ಈ ರೀತಿ ಫುಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಇರೋದ್ರಲ್ಲೇ ನೀವು ಸ್ಕಾಲ್ಪ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಅಟ್ಲೀಸ್ಟ್ ಒಂದು 2 to 3 minutes, ಒಂದು 5 ನಿಮಿಷನೇ ಚೆನ್ನಾಗಿ ಮಸಾಜ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ನು, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ರೂಟ್ ತಿಕ್ಕಾಗುತ್ತೆ. ಅಷ್ಟು ಈಸಿಯಾಗಿ ಕೂದಲು ಉದುರೋದಿಲ್ಲ, ಬರೋದಿಲ್ಲ. ಹಾಗಾಗಿ ನೀವು ಯಾವಾಗಲೇ ಮಾಸ್ಕ್ ಒಂದೇ ಅಂತಲ್ಲ, ಆಯಿಲ್ ಅಪ್ಲೈ ಮಾಡಬೇಕಾದ್ರೂ ಮಸಾಜ್ ಇಸ್ ಸೋ ಇಂಪಾರ್ಟೆಂಟ್. ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಸೊ ನೀಟಾಗಿ ಈ ರೀತಿ ಟೈ ಮಾಡಿ ಒಂದು 20 minutes ಆರಾಮಾಗಿ ನಿಮ್ದೇನು ಕೆಲಸ ಇದೆ ಆರಾಮಾಗಿ ಮಾಡಿಕೊಂಡು ನಂತರ ನೀವು ಹೇರ್ ವಾಶ್ನ ಮಾಡ್ಕೊಬೋದು. ಮಸ್ಟ್ ಗೋ ಟು ಇನ್ ಬಿ ಬ್ಲಂಟ್ ಅಂತಂದರೆ ಒಂದು ಇವ್ರದ್ದೇ ಕಾಂಬೋ ಶ್ಯಾಂಪೂ, ಕಂಡೀಷ್ನರ್ ಆ್ಯಂಡ್ ಹೇರ್ ಮಾಸ್ಕ್ ತುಂಬ ಚೆನ್ನಾಗಿದೆ. ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ನ ಅವರು ಬಿಟ್ಟಿದ್ದಾರೆ. ಆಲ್ ಪ್ರಾಡಕ್ಟ್ಸ್ ಆರ್ ಗುಡ್. ಇದು ಬಿಟ್ಟರೆ ನೀವು ಹಾಟ್ ಶಾಟ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಬೇಕು. ಬಿ ಬ್ಲಂಟ್ ಅವ್ರದ್ದು ಹಾಟ್ ಸ್ಪಾಟು ತುಂಬ ಚೆನ್ನಾಗಿದೆ. ಸೊ ವಿಲ್ ಬ್ಯಾಕ್ ವಿತ್ ದಿ ಹೇರ್ ಆಫ್ಟರ್ ಮೈ ಹೇರ್ ವಾಶ್. ಬ್ಯಾಕ್ ವಿತ್ ಹೇರ್ ವಾಶ್. ನಾನು ಯಾವ ಸೆರಮ್ ಕೂಡ ಅಪ್ಲೈ ಮಾಡಿಲ್ಲ. ನೀವು ಎಷ್ಟು ಸಿಲ್ಕಿ ಆಗಿದೆ ಅಂತ ನೀವು ನೋಡ್ಬೋದು. ನಾನು ಯಾವುದೋ ಒಂದು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಏನೂ ಸೆರಮ್ ಹಾಕಿಲ್ಲ. ನೀವು ಹೇರ್ ಸ್ಟ್ರೈಟ್ ಮಾಡೋದಂತೂ ನಿಮ್ಗೆ ಇನ್ನೂ ಆ ಶೈನ್ ಮತ್ತು ಸ್ಮೂತ್ನೆಸ್ ಕಾಣಿಸುತ್ತೆ. ಬಟ್ ಎಕ್ಸ್ಟ್ರಾ ಹೀಟ್ ಅನ್ನೆಸೆಸರಿ. ಹಾಗಾಗಿ ನನ್ನ ಕೂದಲು ವೇವಿ ಇರೋದ್ರಿಂದ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಅನಿಸ್ತಾ ಇರ್ಬೋದು. ಬಟ್ ತುಂಬ ಸಿಲ್ಕಿಯಾಗಿ ಶೈನಿಂಗ್ ಆಗಿ ನನ್ನ ಕೂದಲಿದೆ. ನನ್ನ ಕೂದಲು ಪದೇ ಪದೇ ಮುಟ್ಕೋಬೇಕು ಅನ್ನೋ ಫೀಲಿಂಗು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಯಾವ ಒಂದು ಹೇರ್ ಸ್ಟೈಲ್ ಇಲ್ಲದೇ ಬೌನ್ಸಿಯಾಗಿ ಕೂತ್ಕೊಳುತ್ತೆ. ನೀವು ಒಂದ್ಸತಿ ಖಂಡಿತ ಈ ಮಾಸ್ಕ್ನ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ.